Hi students, welcome back. This is SRB online classes here. Today we will discuss about the financial management subject. In the financial management subject, the financial decision, the concept of financial decision ಅನ್ನೋ ಒಂದು ಪಾಯಿಂಟ್ಸ್ಗಳನ್ನು ಇವತ್ತು ನಾವು ಇಲ್ಲಿ ಸ್ಟಡಿ ಮಾಡೋಣ. ಸೊ ಮೊದಲಿಗೆ ಫಿನಾನ್ಸಿಯಲ್ ಡಿಸಿಷನ್ಸ್ಗಳನ್ನು ನೋಡಲಿಕ್ಕೆ ಹೋದರೆ ನಾವು ಒಂದು ಬಿಸ್ನೆಸ್ ಆರ್ಗನೈಜೇಷನಲ್ಲಿ 3 ಪ್ರಕಾರದ ಫಿನಾನ್ಸಿಯಲ್ ಡಿಸಿಷನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಹಣಕಾಸಿನ ನಿರ್ಧಾರಗಳನ್ನು 3 ಪ್ರಕಾರದ ಹಣಕಾಸಿನ ನಿರ್ಧಾರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮೊದಲನೇದು ಫೈನಾನ್ಸಿಂಗ್ ಡಿಸಿಷನ್ ಅಂತೇಳಿ ಕರಿತಾ ಇದ್ದೀವಿ. ಹಣಕಾಸಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳು ಅಂತೇಳಿ ಕರಿತಾ ಇದ್ದೀವಿ, ಅಥವಾ ಹಣಕಾಸಿನ ಚಟುವಟಿಕೆಗಳು ಅಂತೇಳಿ ಕರಿತಾ ಇದ್ದೀವಿ. ಎರಡನೇದಾಗಿ ಬರ್ತಾ ಇರೋದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತೇಳಿ ಕರಿತಾ ಇದ್ದೀವಿ. ನಾವೇನಾದರೂ ಹೂಡಿಕೆಯನ್ನು ಮಾಡ್ತಾ ಇದ್ದೀವಿ, ಆ ಹೂಡಿಕೆ ಇನ್ವೆಸ್ಟ್ಮೆಂಟನ್ನು ತೊಗೊಂಬರ್ತಾ ಇದ್ದೀವಿ, ಕ್ಯಾಪಿಟಲನ್ನು ತೊಗೊಂಬರ್ತಾ ಇದ್ದೀವಿ. ಸೊ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸಿಷನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಮೂರನೇದು ಡಿವಿಡೆಂಡ್ ಡಿಸಿಷನ್ ಅಂತೇಳಿ ಕರಿತಾ ಇದ್ವಿ. ಡಿವಿಡೆಂಡ್ ಅಂದರೆ ಇಟ್ ಮೀನ್ಸ್ ಪ್ರಾಫಿಟ್ ಅಂತೇಳಿ ಕೂಡ ಕರಿತಾ ಇದ್ವಿ ಸಮ್ಟೈಮ್ಸು. ಅಥವಾ ಏನೋ ನಾವು ಈಗ ಫಾರ್ ಎಕ್ಸಾಂಪಲ್ ಆಗಿ ಶೇರ್ ಹೋಲ್ಡರ್ಸು, ಡಿವೆಂಚರ್ಸ್ ಹೋಲ್ಡರ್ಸ್ ಅಂತ ಏನು ಇರ್ತಾರಲ್ಲಪ್ಪ, ಸಮ್ಟೈಮ್ಸ್ ಪಾರ್ಟ್ನರ್ಸ್ ಅಂತ ಇರ್ತಾರಲ್ಲ, ಅವ್ರಿಗೇನಾದರೂ ನಾವು ರಿಟರ್ನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದ ಪರ್ಪಸ್ಗೆ ರಿಟರ್ನ್ ಆಗಿ ಏನಾದರೂ ಅವ್ರಿಗೆ ಕೊಟ್ಟಿದ್ದೀವಿ ಅಂದರೆ ಅದಕ್ಕೆ ಪ್ರಾಫಿಟ್ ಅಂತ ಕರಿಬೋದು, ಡಿವಿಡೆಂಡ್ ಅಂತೇಳಿ ಕರಿಬೋದು. ಸಮ್ಟೈಮ್ಸ್ ನಾವು ಅದಕ್ಕೆ ಇಂಟ್ರೆಸ್ಟು ಅಂತೇಳಿ ಕೂಡ ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ನಾವು ಆ ರೀತಿಯಾಗಿರ್ತಕ್ಕಂಥ ಡಿವಿಡೆಂಡ್ ಡಿಸಿಷನ್ ಯಾವ ರೀತಿಯಾಗಿದೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ತಾ ಇದ್ವಿ. ಇಲ್ಲಿ ನೋಡಿ, ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳೋಣ. ಫೈನಾನ್ಸಿಯಲ್ ಡಿಸಿಷನ್ಸ್ ಅಂತಂದರೆ ಒಂದು ವ್ಯವಹಾರಿ ಸಂಸ್ಥೆಯ ಆರ್ಥಿಕ ವ್ಯವಸ್ಥೆಗೆ ಸಹಾಯಕವಾಗ್ತಕ್ಕಂತಹ ನಿರ್ಧಾರಗಳು. ಏನು ಹಣಕಾಸಿನ ಚಟುವಟಿಕೆ, ಯಾವ ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ಪ್ರತಿಯೊಂದು ಬಿಸ್ನೆಸ್ ಆರ್ಗನೈಜೇಷನಲ್ಲಿ ಒಂದಿಷ್ಟು ಅಮೌಂಟ್ ಅದ, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ, ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ವಿ. ಅದೇ ಪ್ರಾಫಿಟನ್ನು ಕಂಟಿನ್ಯೂಸ್ ಆಗಿ ನಾವು ಇಟ್ಕೊಂಡು ಹೋಗಬೇಕು, ನಮ್ಮ ಒಂದು ಬಿಸ್ನೆಸ್ಸನ್ನು ಎಕ್ಸ್ಪಾನ್ಷನ್ ಮಾಡಬೇಕು, ನಮ್ಮ ಒಂದು ಆರ್ಗನೈಜೇಷನ್ನು ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಅಂದರೆ ಕೆಲವೊಂದಿಷ್ಟು ಡಿಸಿಷನ್ಸ್ಗಳನ್ನು ನಾವು ಮಾಡಬೇಕಾಗುತ್ತೆ. ಅದೇ ಡಿಸಿಷನ್ಸ್ಗಳನ್ನು ನಾವು 3 ಪ್ರಕಾರದ ಡಿಸಿಷನ್ಸ್ಗಳಾಗಿ ಇಲ್ಲಿ ಸ್ಟಡಿ ಮಾಡ್ತಾ ಇದ್ವಿ. ಮೊದಲನೇದಾಗಿ ಫೈನಾನ್ಷಿಯಲ್ ಡಿಸಿಷನ್ಸ್. ಇಲ್ಲಿ ಕ್ಲಿಯರ್ ನಾನು ಹೇಳ್ತಾ ಇದ್ದೀನಿ, ಈ 3 ಡಿಸಿಷನ್ಸ್ಗಳು, ಫೈನಾನ್ಷಿಯಲ್ ಡಿಸಿಷನ್ಸು, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇರ್ಬೋದು, ಡಿವಿಡೆಂಡ್ ಡಿಸಿಷನ್ ಇರ್ಬೋದು, 3 ನಿರ್ಧಾರಗಳು, ಡಿಸಿಷನ್ಸ್ಗಳು ಒಂದಕ್ಕೊಂದು ಸಂಬಂಧಪಟ್ಟಿದೆ. ಫೈನಾನ್ಸ್ ಇದ್ರೇ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ, ಇನ್ವೆಸ್ಟ್ಮೆಂಟ್ ಮಾಡಿದ್ರೇ ನಾವು ಡಿವಿಡೆಂಡನ್ನು ಕೊಡಲಿಕ್ಕೆ ಸಾಧ್ಯ. ವಿತೌಟ್ ಇನ್ವೆಸ್ಟ್ಮೆಂಟು ಡಿವಿಡೆಂಡ್ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿತೌಟ್ ಫೈನಾನ್ಸು ನಾವು ಇನ್ವೆಸ್ಟ್ಮೆಂಟನ್ನೇ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿತ್ತು ಅಂದರೆ ಈ ಫೈನಾನ್ಷಿಯಲ್ ಡಿಸಿಷನ್ಸ್ ಏನು ಈ 3 ಕಾನ್ಸೆಪ್ಟ್ಗಳಿದಾವಲ್ಲ, ಈ 3 ಕಾನ್ಸೆಪ್ಟ್ಗಳು ಒಂದಕ್ಕೆ ಒಂದು ಇಂಟರ್ಲಿಂಕ್ಡ್ ಡಿಸಿಷನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಒಂದಕ್ಕೊಂದು ಸಂಬಂಧಪಟ್ಟಿದೆ. ಅದು ಇದ್ರೇ ಮಾತ್ರ ಇಲ್ಲಿ ಕೆಲಸ ಮಾಡಲಿಕ್ಕೆ, ಆ ಬಿಸ್ನೆಸ್ ರನ್ ಮಾಡಲಿಕ್ಕೆ, ಬಿಸ್ನೆಸ್ ಒಳಗೆ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅಂತೇಳಿ ಏನು ಕರಿತಾ ಇದ್ದೀವಲ್ಲ, ಸೊ ಅದನ್ನು ಆರ್ ಪ್ರಾಫಿಟ್ ಅಂತೇಳಿ ಕರಿತಾ ಇದ್ದೀವಲ್ಲ, ಅದನ್ನು ನಾವು ಅರ್ನ್ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿತ್ತು ಅಂದರೆ ಫಸ್ಟ್ನೇದು ಏನು ಬರ್ತಾ ಇದೆ ಅಂತೇಳಿ ಫಿನಾನ್ಸಿಂಗ್ ಡಿಸಿಷನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಏನು ಫೈನಾನ್ಷಿಯಲ್ ಡಿಸಿಷನ್ಸ್ ಅಂತಂದರೆ ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್. ನೋಡಿ, ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸು. ಪ್ರೊಕ್ಯೂರ್ಮೆಂಟ್ಸ್ ಅಂದರೆ ಇಟ್ ಮೀನ್ಸ್ ಬ್ರಾಟ್ ಅಂತೇಳಿ ಕರಿತಾ ಇದ್ದೀವಿ, ತಗೊಂಡು ಬರುವುದು ಅಂತೇಳಿ ಕರಿತಾ ಇದ್ದೀವಿ, ಅಥವಾ ಅವೈಲೇಬಿಲಿಟಿ ಮಾಡುವುದು, ಅದನ್ನು ಪೂರೈಸುವುದು ಅಂತೇಳಿ ಕರಿತಾ ಇದ್ದೀವಿ. ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡು. ನೋಡಿ, ಫಿನಾನ್ಷಿಯಲ್ ಡಿಸಿಷನ್ಸನ್ನು ನೋಡ್ತಾ ಇದ್ದೀವಿ, ಫೈನಾನ್ಸಿಂಗ್ ಡಿಸಿಷನ್ನ ನೋಡ್ತಾ ಇದ್ದೀವಿ, ಹಣಕಾಸನ್ನು ಒದಗಿಸುವಂಥ ನಿರ್ಧಾರಗಳು. ಹಾಗಾಗಿತ್ತು ಅಂದರೆ ಏನು ಅಂತಂದರೆ ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸು. ಹಣವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ, ಹಣವನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಇದು ಮಾಡ್ತಾ ಇದೆ. ಆ್ಯಂಡ್ ಅನಲೈಸಿಂಗ್ ದ ವೇರಿಯಸ್ ಸೋರ್ಸಸ್ ಫ್ರಮ್ ವಿಚ್ ಸಚ್ ಫಂಡ್ಸ್ ಕ್ಯಾನ್ ಬಿ ಪ್ರೊಕ್ಯೂರ್ಡ್. ಸೊ ಬೇರೆ ಬೇರೆ ಯಾವ ಅಂಗಗಳಿಂದ, ಬೇರೆ ಬೇರೆ ಕಡೆಯಿಂದ, ಬೇರೆ ಯಾವ ಅಂಶಗಳಿಂದಾಗಿ, ಯಾವ ಮೂಲಗಳಿಂದಾಗಿ, ಸೋರ್ಸಸ್ ಅಂತ ಕರಿತಾ ಇದ್ವಿ, ಯಾವ ಮೂಲಗಳಿಂದ ವ್ಯವಹಾರಿ ಸಂಸ್ಥೆಗೆ ಹಣಕಾಸನ್ನು ತಗೊಂಡು ಬರ್ತಾ ಇದ್ದೀವಿ. ನೋಡಿ, ಈ ಫೈನಾನ್ಷಿಯಲ್ ಡಿಸಿಷನು, ಫೈನಾನ್ಸಿಂಗ್ ಡಿಸಿಷನ್ ಅಂತಂದರೆ ಇಟ್ ಈಸ್ ಅ ಕನ್ಸರ್ನ್ಡ್ ವಿತ್ ಅ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್. ಇದು ಹಣವನ್ನು ಒದಗಿಸ್ತಕ್ಕಂಥ, ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದರೆ, ಆ್ಯಂಡ್ ಅನಲೈಸಿಂಗ್ ದ ವೇರಿಯಸ್ ಸೋರ್ಸಸ್ ಫ್ರಮ್ ವಿಚ್ ಸಚ್ ಫಂಡ್ಸ್ ಕ್ಯಾನ್ ಬಿ ರೇಸ್ಡ್ ಅಂತ, ಪ್ರೊಕ್ಯೂರ್ಡ್ ಆರ್ ರೇಸ್ಡ್ ಅಂತ ಕೂಡ ಕರಿತಾ ಇದ್ವಿ. ಅಂದರೆ ಬೇರೆ ಯಾವ ಮೂಲಗಳಿಂದಾಗಿ ನಮ್ಮ ಒಂದು ವ್ಯವಹಾರಿ ಸಂಸ್ಥೆಗೆ ಹಣವನ್ನು ನಾವಿಲ್ಲಿ ಪೂರೈಸ್ತಾ ಇದ್ದೀವಿ, ಒದಗಿಸ್ತಾ ಇದ್ದೀವಿ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ನಾವು ಫೈನಾನ್ಸಿಂಗ್ ಡಿಸಿಷನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಓಕೆ, ದಿಸ್ ಫಾರ್ಮ್ಸ್ ಅ ಮೇಜರ್ ಟಾಪಿಕ್ ನೇಮ್ಡ್ ದ ಕಾಸ್ಟ್ ಆಫ್ ಕ್ಯಾಪಿಟಲು. ಇದು ಏನೋ ಈ ಫೈನಾನ್ಸಿಂಗ್ ಡಿಸಿಷನು, ಇದು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋ ಕಾನ್ಸೆಪ್ಟನ್ನು
ಇದು ನಮಗೆ ತಿಳಿಸಿಕೊಡ್ತಾ ಇದೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ನೋಡ್ಲಿಕ್ಕೆ ಹೋದ್ವಿ ಅಂದರೆ, ಸೊ ನೋಡಿ ಈ ಫಿನಾನ್ಸಿಂಗ್ ಡಿಸಿಷನ್ ನಾವು ಹಣವನ್ನು ತೊಗೊಂಬರ್ತಾ ಇದ್ವಿ, ವೇರಿಯಸ್ ಸೋರ್ಸಸ್ ಕಡೆಯಿಂದ ಅಮೌಂಟನ್ನು ತೊಗೊಂಬರ್ತಾ ಇದ್ವಿ, ಮೇಲ್ಗಡೆ ಇತ್ತಲ್ಲ. ಹಾಗಾಗಿ ಇದು ವೇರಿಯಸ್ ಸೋರ್ಸಸ್ ಅಂದರೆ ಅದು ಇಕ್ವಿಟಿ ಶೇರ್ಸ್ ಇರ್ಬೋದು, ಶೇರ್ಸ್ಗಳಿರ್ಬೋದು, ಇಕ್ವಿಟಿ ಶೇರ್ಸ್ ಇರ್ಬೋದು, ಡಿವೆಂಚರ್ಸ್ಗಳಿರ್ಬೋದು, ಅಥವಾ ಬಾಂಡ್ಗಳಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ಗಳಿರ್ಬೋದು, ಸಮಥಿಂಗ್ ಏನಾದರೂ ಒಂದಿಷ್ಟು ಬೇರೆ ಬೇರೆ ಇರ್ಬೋದು ತಾನೆ. ಹಾಗಾಗಿತ್ತು ಅಂದರೆ ಈ ಬೇರೆ ಬೇರೆ ಪ್ರಕಾರದ ಬೇರೆ ಬೇರೆ ಸೋರ್ಸಸ್ಗಳಿಂದ ನಾವು ಅಮೌಂಟನ್ನು ತೊಗೊಂಡು ಬಂದು ಫಿನಾನ್ಸಿಂಗ್ ಡಿಸಿಷನನ್ನು ಮಾಡ್ತಾ ಇದ್ವಿ. ಅಂದರೆ ಈ ಫಿನಾನ್ಸಿಂಗ್ ಡಿಸಿಷನ್ನು ಮೇಜರ್ ಟಾಪಿಕ್ ಆಗಿರ್ತಕ್ಕಂಥ ಕಾಸ್ಟ್ ಆಫ್ ಕ್ಯಾಪಿಟಲನ್ನು ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋ ಒಂದಿಷ್ಟು ಮೇಜರ್ ಟಾಪಿಕನ್ನು ನಮಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಹಾಗಾಗಿ ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಒಳಗಡೆ ಕಾಸ್ಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ, ಕಾಸ್ಟ್ ಆಫ್ ರಿಟೈನ್ಡ್ ಅರ್ನಿಂಗ್ಸ್ ಇದೆ, ಕಾಸ್ಟ್ ಆಫ್ ಡಿವೆಂಚರ್ಸ್ ಅಂತೇಳಿದೆ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತೇಳಿ ಬರ್ತಾ ಇದೆ. ಹೀಗೆ ಬೇರೆ ಬೇರೆ ಪ್ರಕಾರದ ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋ ಕಾನ್ಸೆಪ್ಟನ್ನು ಈ ಫೈನಾನ್ಸಿಂಗ್ ಡಿಸಿಷನ್ಸ್ ಒಳಗಡೆ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಇಲ್ಲಿ ನೋಡಿ ಫೈನಾನ್ಸಿಂಗ್ ಡಿಸಿಷನ್ಸು ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್ ಆ್ಯಂಡ್ ಅನಲೈಸಿಂಗ್ ವೇರಿಯಸ್ ಸೋರ್ಸಸ್ ಫ್ರಮ್ ವಿಚ್ ಫಂಡ್ಸ್ ಕ್ಯಾನ್ ಬಿ ಪ್ರೊಕ್ಯೂರ್ಡ್. ಬೇರೆ ಬೇರೆ ಯಾವ ಒಂದು ಮೂಲಗಳಿಂದಾಗಿ ನಮಗೆ ಇಲ್ಲಿ ಹಣ ಸಿಗುತ್ತೆ. ಅಲ್ಲಿ ಕ್ವಶನ್ ಏನು ಬರ್ತಾ ಇದೆ ಅಂತಂದರೆ, ಹೌ ಮಚ್ ಫೈನಾನ್ಸ್ ಈಸ್ ನೀಡೆಡ್. ನಾವು ಒಂದು ಬಿಸ್ನೆಸ್ ಆರ್ಗನೈಸೇಷನ್ ರನ್ ಮಾಡ್ತಾ ಇದ್ವಿ ಅಂದರೆ ನಮ್ಮ ಒಂದು ಬಿಸ್ನೆಸ್ಗೆ ಎಷ್ಟು ಅಮೌಂಟ್ ಬೇಕು, ಅದಕ್ಕೆ ಕ್ಯಾಲ್ಕುಲೇಷನ್ ಹಾಕಬೇಕಲ್ಲ, ಎಷ್ಟು ಬೇಕು. ಈಗ ಫಾರ್ ಎಕ್ಸಾಂಪಲ್ಗೆ XYZ ಅಂತ ನಾವು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂದರೆ ನಾವು ಅದಕ್ಕೆ ಎಷ್ಟು ಬಿಸ್ನೆಸ್ ಓಕೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ ತಕ್ಷಣ ಕ್ವಶನ್ ಬರೋದೇ ಏನು, ಹೌ ಮಚ್ ಫಂಡ್ ಈಸ್ ಟು ಬಿ ನೀಡೆಡ್. ಎಷ್ಟು ಅಲ್ಲಿ ಹಣ ಬೇಕು, ಎಷ್ಟು ಬಂಡವಾಳ ಬೇಕು ಅಂತ ನಮಗೊಂದು ಕಣ್ಣು ಮುಂದೆ ಬರುತ್ತಲ್ಲ. ಹಾಗಾಗಿ ಅಂದರೆ ಎಷ್ಟು ಬಂಡವಾಳ ಬೇಕು ಅನ್ನೋದನ್ನು ನಿರ್ಧಾರ ಮಾಡೋದೇ ಫಿನಾನ್ಸಿಂಗ್ ಡಿಸಿಷನ್ ಅಂತೇಳಿ ಕರಿತಾ ಇದ್ದೀವಿ. ಎಷ್ಟು ಬೇಕು ಅದನ್ನು ನಿರ್ಧಾರ ಮಾಡ್ತಾ ಇದ್ದೀವಲ್ಲ. ಹಾಗಾಗಿ ಆ ನಿರ್ಧಾರ ಮಾಡಬೇಕಾಗಿತ್ತು, ಆ ಡಿಸಿಷನ್ ತೊಗೋಬೇಕಾಗಿತ್ತು ಅಂದರೆ ಒಂದಿಷ್ಟು ಪ್ಲ್ಯಾನಿಂಗ್ಸ್ಗಳನ್ನು ಮಾಡ್ತಾ ಇದ್ದೀವಲ್ಲ. ಹಾಗಾಗಿ ಅದಕ್ಕೆ ಫಿನಾನ್ಸಿಂಗ್ ಡಿಸಿಷನ್ ಅಂತೇಳಿ ಕರಿತಾ ಇದ್ದೀವಿ. ಎರಡನೇದು ಬರ್ತಾ ಇದೆ, ಫ್ರಮ್ ವೇರ್ ಸಚ್ ಫೈನಾನ್ಸ್ ಕ್ಯಾನ್ ಬಿ ಪ್ರೊಕ್ಯೂರ್ಡ್. ಎಲ್ಲಿಂದ ನಾವು ಹಣವನ್ನು ತಗೊಂಡು ಬರಬೇಕು, ಯಾವ ಮೂಲಗಳಿಂದ ಹಣ ತರಬೇಕು. ಫಾರ್ ಎಕ್ಸಾಂಪಲ್ ಅದೇ ಹೇಳಿದ್ನಲ್ಲ, XYZ ಕಂಪನಿಗೆ 1 ಲಕ್ಷ ರೂಪಾಯಿ ನಮಗೆ ಬೇಕು ಅಂತ ಅಂದ್ಕೊಂಡ್ವಿ ಸ್ಟಾರ್ಟ್ ಮಾಡಲಿಕ್ಕೆ. ಹಾಗಾದರೆ ಆ 1 ಲಕ್ಷವನ್ನು ಹೇಗೆ ಹೊಂದಿಸಬೇಕು, ಯಾರ ಕಡೆಯಿಂದ ತೊಗೊಂಡು ಬರಬೇಕು, ಯಾವ ಫಾರ್ಮ್ನಲ್ಲಿ ತೊಗೊಂಬರಬೇಕು, ಶೇರ್ಸ್ ಅಂತ ಕೊಡೋಣ, ಡಿವೆಂಚರ್ಸ್ ಕೊಡೋಣ, ಅಥವಾ ಬಾಂಡ್ ಅಂತೇಳಿ ತಗೋಣ, ಅಥವಾ ಸಾಲ ಅಂತೇಳಿ ತಗೋಣ, ಯಾವ ರೀತಿಯಾಗಿರ್ತಕ್ಕಂಥ ಹಣವನ್ನು ಎಲ್ಲಿಂದ ನಾವು ಸಂಗ್ರಹಣೆ ಮಾಡೋಣ. ಹಾಗಾಗಿತ್ತು ಅಂದರೆ ಈ ಒಂದು ಆರ್ಗನೈಜೇಷನ್ ಫೈನಾನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೊಕ್ಯೂರ್ಮೆಂಟ್ ಆಫ್ ಫೈನಾನ್ಸು ಅಥವಾ ಆ ಫೈನಾನ್ಸಿಯಲ್ ಸೋರ್ಸಸ್ಸನ್ನು ಏನು ಕರಿತಾ ಇದ್ದೀವಲ್ಲ, ಇದೆಲ್ಲವುಗಳನ್ನು ಪ್ಲ್ಯಾನಿಂಗ್ಸ್ ಮಾಡ್ತಾ ಇದ್ವಿ, ತಿಳಿತಾ ಇದ್ದೀವಿ, ಪ್ರೊಕ್ಯೂರ್ಮೆಂಟನ್ನು ಮಾಡ್ತಾ ಇದ್ದೀವಿ, ಅವೈಲೇಬಿಲಿಟಿಯನ್ನು ನಾವು ಮಾಡ್ತಾ ಇದ್ವಿ ಅಂದರೆ ಅದಕ್ಕೆ ಫಿನಾನ್ಸಿಂಗ್ ಡಿಸಿಷನ್ ಅಂತೇಳಿ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಆ ಫೈನಾನ್ಸಿಯಲ್ ಡಿಸಿಷನ್ಸ್ ಒಳಗಡೆ 3 ಭಾಗಗಳು ಬರ್ತದೆ. ಫಸ್ಟ್ ಒನ್ ಫಿನಾನ್ಸಿಂಗ್ ಡಿಸಿಷನ್. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಫಿನಾನ್ಸಿಂಗ್ ಡಿಸಿಷನ್. ಸ್ಟೂಡೆಂಟ್ಸ್, ಐ ಥಿಂಕ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ದೆನ್ ಸೆಕೆಂಡ್ ನಾವು ಮೂವ್ ಮಾಡೋಣ ಏನು ಅಂತಂದರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತೇಳಿ ಕರಿತಾ ಇದ್ದೀವಿ. ನೋಡಿ, ಫಸ್ಟಿಗೆ ನಾನೇನು ಹೇಳಿದ್ದೆ ಅಂತಂದರೆ ಫಿನಾನ್ಸಿಂಗ್ ಡಿಸಿಷನ್ಸ್ ಅಂದರೆ ಹಣವನ್ನು ತೊಗೊಂಡು ಬರೋದು ಹೇಗೆ, ಹಣವನ್ನು ನಮ್ಮ ಒಂದು ವ್ಯವಹಾರ ಸಂಸ್ಥೆಗೆ ಬೇಕಾಗಿರೋದನ್ನು ಹೊಂದಿಸುವುದು ಹೇಗೆ ಅಂತೇಳಿ ಅರ್ಥ ಮಾಡ್ಕೊಂಡಿವಿ. ಹಣ ಬಂತು, ದುಡ್ಡು ಬಂತು, ಕ್ಯಾಶ್ ಬಂದ ನಂತರ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ. ಬಂದಿದೆ ಅಂತೇಳಿ ಸುಮ್ಮನೆ ಇಟ್ಕೊಂಡು ಕೂತ್ರೆ ಬಿಸ್ನೆಸ್ ರನ್ ಆಗೋದಿಲ್ಲ. ಬಿಸ್ನೆಸ್ಸು ನಾವು ರನ್ ಮಾಡಬೇಕಾಗಿತ್ತು, ಬಿಸ್ನೆಸ್ ಒಳಗಡೆ ನಾವೇನಾದರೂ ಆ್ಯಕ್ಟಿವಿಟಿಯನ್ನು ಮಾಡಬೇಕಾಗಿತ್ತು, ಟ್ರಾನ್ಸಾಕ್ಷನ್ ಮಾಡಬೇಕಾಗಿತ್ತು ಅಂದರೆ ಸೋರ್ಸಸ್ ಬೇರೆ ಬೇರೆ ಸೋರ್ಸಸ್ ಕಡೆಯಿಂದ ಬಂದಿರತಕ್ಕಂಥ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸೆಕ್ಷನಲ್ಲಿ ಅಲ್ಲಿ ಎಷ್ಟು ಅಮೌಂಟ್ ಬೇಕು ಅಷ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಅದನ್ನು ಸೆಂಟ್ರಲೈಸ್ ಮಾಡಿಕೊಂಡು ಸುಮ್ಮನೆ ಕೂತ್ರೆ ಅಲ್ಲಿ ಯಾವುದಕ್ಕೆ ಉಪಯೋಗ ಬರೋಲ್ಲ. ಹಾಗಾಗಿತ್ತು ಅಂದರೆ ನಮ್ಮಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಫೈನಾನ್ಸಿಂಗ್ ಡಿಸಿಷನ್ದಿಂದ ಬಂದಿರತಕ್ಕಂಥ ಬೇರೆ ಬೇರೆ ಸೋರ್ಸ್ಗಳಿಂದ ಬಂದಿರತಕ್ಕಂಥ ಅಮೌಂಟನ್ನು ನಾವು ಸೆಕೆಂಡ್ ಒನ್ ಏನು ಮಾಡ್ತಾ ಇದ್ವಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಸೊ ಅದೇ ಏನು ಹೇಳ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ದಿಸ್ ಡಿಸಿಷನ್ ರಿಲೇಟ್ಸ್ ಟು ಯುಟಿಲೈಸೇಷನ್ ಆಫ್ ಫಂಡ್ಸು. ಅದೇ ಹೇಳ್ತಾ ಇದ್ದೀನಲ್ಲ, ಬಂದಿರತಕ್ಕಂಥ ಫಂಡು ಬೇರೆ ಬೇರೆ ಸೋರ್ಸ್ಗಳಿಂದ ನಮ್ಮಲ್ಲಿ ಬಂದಿರತಕ್ಕಂಥ ಫಂಡನ್ನು ಯುಟಿಲೈಸ್ ಮಾಡೋದು ಹೇಗೆ, ಅದನ್ನು ಬಳಕೆ ಮಾಡೋದು ಹೇಗೆ, ನಮ್ಮ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ದಿಸ್ ಡಿಸಿಷನ್ಸ್ ರಿಲೇಟ್ಸ್ ಟು ಯುಟಿಲೈಸೇಷನ್ ಆಫ್ ಫಂಡ್ಸ್ ಆ್ಯಂಡ್ ಇನ್ವೆಸ್ಟಿಂಗ್ ಇಟ್ ಇನ್ ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಫೈನಾನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಅದೇ ಯುಟಿಲೈಸಿಂಗ್ ಆರ್ ಇನ್ವೆಸ್ಟಿಂಗ್ ಇನ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಆಗಿರ್ತಕ್ಕಂತಹ ಫೈನಾನ್ಸ್ ಒಳಗಡೆ ಹೆಂಗೆ ಯುಟಿಲೈಸ್ ಮಾಡೋದು, ಲಾಂಗ್ ಟರ್ಮ್ ಆಗಿರ್ತಕ್ಕಂಥ ಫೈನಾನ್ಸ್ ಒಳಗಡೆ ಯಾವ ರೀತಿಯಾಗಿ ಯುಟಿಲೈಸ್ ಮಾಡೋದು. ಓಕೆ, ನಾನು ಅದೇ ಮತ್ತೊಮ್ಮೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. XYZ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ 1 ಲಕ್ಷ ರೂಪಾಯಿ ನಮ್ಗೆ ಅವೈಲೇಬಿಲಿಟಿ ಬೇಕು ಅಂತ ನಾವು ಇಮ್ಯಾಜಿನ್ ಮಾಡಿದಾಗ 1 ಲಕ್ಷ ರೂಪಾಯಿ ಬಂತು ಬೇರೆ ಬೇರೆ ಸೋರ್ಸ್ಗಳಿಂದ ಅನ್ಕೊಳ್ಳೋಣ.
ಬಂದಿರತಕ್ಕಂಥ 1,00,000ನ ನಾವು ಹೇಗೆ ಯುಟಿಲೈಸ್ ಮಾಡೋಣ, ಹೇಗೆ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಅಂತೇಳಿ 2 ಭಾಗ ಮಾಡ್ಕೋಣ. ಬಹಳ ಬೇಗ ಶಾರ್ಟ್ ಟರ್ಮ್ ಅಂದರೆ ಬೇಗ ಈಸಿಯಾಗಿ ಆಗ್ತಾಗ್ತದೆ, ಅಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಬೇಕಾಗಿರ್ತಕ್ಕಂಥದ್ದು ನಾವು ಶಾರ್ಟ್ ಟರ್ಮ್ ಈ ಫೈನಾನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಲಾಂಗ್ ಟರ್ಮ್ ಫೈನಾನ್ಸ್ ಅಂದರೆ ಆ ಲಾಂಗ್ ಟರ್ಮ್ ಬಹಳ ದಿನಗಳ ಕಾಲ, ಫಾರ್ ಎಕ್ಸಾಂಪಲ್ ಅಸೆಟ್ಸ್ಗಳು, ಮಷಿನರಿಗಳು, ಪ್ಲ್ಯಾಂಟು, ಲ್ಯಾಂಡು, ಬಿಲ್ಡಿಂಗ್ ಅಂತೇಳಿ ಕರಿತಾ ಇದ್ದಿಲ್ಲ. ಇದು ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದರೆ ಬಹಳ ಒಂದು 10, 15, 20, 30, 100 ವರ್ಷಗಟ್ಟಲೆ ನಿರಂತರವಾಗಿ ಬರ್ತಾ ಇರುತ್ತೆ. ಅದಕ್ಕೆ ನಾವು ಲಾಂಗ್ ಟರ್ಮ್ ಡಿಸಿಷನ್ಸ್ ಅಂತೇಳಿ ಕರೆದ್ರೆ, ಶಾರ್ಟ್ ಟರ್ಮ್ ಡಿಸಿಷನ್ ಅಂದರೆ ಡೇ ಟು ಡೇ ಆ್ಯಕ್ಟಿವಿಟಿಗೆ ಬೇಕಾಗಿರ್ತಕ್ಕಂಥ ಫೈನಾನ್ಸ್ ಅಂತೇಳಿ ಕರಿತಾ ಇದ್ವಿ. ಹಾಗಾಯ್ತಾರೆ ಓವರಾಲ್ ಆಗಿ ಬಂದಿರತಕ್ಕಂಥ ಕ್ಯಾಪಿಟಲನ್ನು ಶಾರ್ಟ್ ಟರ್ಮು ಮತ್ತು ಲಾಂಗ್ ಟರ್ಮ್ ಡಿಸಿಷನ್ಸ್ಗಳು ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡೋದೇ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಕ್ಲಿಯರ್? ಓಕೆ, ಆ ಇನ್ವೆಸ್ಟ್ಮೆಂಟ್ ಡಿಸಿಷನಲ್ಲಿ ಒಂದೆರಡು ಕ್ವಶನ್ ಯಾವ ಬರ್ತದೆ ಅಂದರೆ, ವೇರ್ ಟು ಇನ್ವೆಸ್ಟ್ ದ ಫೈನಾನ್ಸ್, ಎಲ್ಲಿ ನಾವು ನಮಗೆ ಬಂದಿರತಕ್ಕಂಥ ಫೈನಾನ್ಸನ್ನು ಯುಟಿಲೈಸ್ ಮಾಡೋಣ, ಎಲ್ಲಿ ನಾವು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡೋಣ, ಯಾವುದ್ರೊಳಗಡೆ ಇನ್ವೆಸ್ಟ್ಮೆಂಟ್ ಮಾಡೋಣ. ಎಫೆಕ್ಟಿವ್ ಆಗಿರ್ತಕ್ಕಂಥ ಕೆಲಸ ಆಗಬೇಕಾಗಿತ್ತು. ಆ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಅಂದುಕೊಂಡಿರ್ತಕ್ಕಂಥ ಆಬ್ಜೆಕ್ಟು ಏನು, ದ ಮೇನ್ ಆಬ್ಜೆಕ್ಟ್ ಆಫ್ ದ ಎಂಟರ್ಪ್ರೈಸಸ್ ಇಸ್ ಅರ್ನಿಂಗ್ ದ ಮೋರ್ ಪ್ರಾಫಿಟ್. ಹಾಗಾಗಿತ್ತು ಅಂದರೆ ಆ ಅರ್ನಿಂಗ್ ದ ಮೋರ್ ಪ್ರಾಫಿಟ್ ಸಕ್ಸಸ್ ಆಗಬೇಕಾಗಿತ್ತು ಅಂದರೆ ಅವೈಲೇಬಿಲಿಟಿ ಆಗಿರ್ತಕ್ಕಂಥ ಓವರಾಲ್ ಇನ್ವೆಸ್ಟ್ಮೆಂಟನ್ನು ಎಫೆಕ್ಟಿವ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಹಾಗಾಗಿತ್ತು ಅಂದರೆ ವೇರ್ ಟು ಇನ್ವೆಸ್ಟ್ ದ ಫೈನಾನ್ಸ್, ನಮ್ಮಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಹಣವನ್ನು ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ಇದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಿಳಿಸಿಕೊಡ್ತದೆ. ಎರಡನೇದು ಕಂಪೇರಿಂಗ್ ದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್. ಅದೇ ಹೇಳಿದನಲ್ಲ, ಇನ್ವೆಸ್ಟ್ಮೆಂಟ್ ಆಪ್ಷನ್ಸನ್ನು ನೋಡ್ಲಿಕ್ಕೆ ಹೋದ್ವಿ ಅಂತಂದರೆ ಅದರೊಳಗಡೆ 2 ಪ್ರಕಾರದ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳು ಬರ್ತದೆ. 2 ಪ್ರಕಾರದ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬರ್ತಾ ಇತ್ತು ಅಂದರೆ ಅದರೊಳಗಡೆ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಅಂತ ಬರ್ತಾ ಇದ್ದರೆ ಹೆಂಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದನ್ನು ಲಾಂಗ್ ಟರ್ಮು ಯಾವುದನ್ನು ಶಾರ್ಟ್ ಟರ್ಮ್ ಅಂತೇಳಿ ನಾವು ಅದನ್ನು ಫೈನಲೈಸ್ ಮಾಡಬೇಕು. ಫೈನಲೈಸ್ ಆದ ತಕ್ಷಣ ಎಷ್ಟೆಷ್ಟು ಅಮೌಂಟನ್ನು ಅದರೊಳಗಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಥರ್ಡ್ ಏನು ಬರ್ತಾ ಇದೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ವರ್ಸಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟು. ಲಾಂಗ್ ಟರ್ಮ್ ಆಗಿರ್ತಕ್ಕಂಥದ್ದು ಅಂದರೆ ಹೆಂಗೆ, ಶಾರ್ಟ್ ಟರ್ಮ್ ಅಂದರೆ ಹೆಂಗೆ, ಎಷ್ಟು ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡೋಣ, ಇದಕ್ಕೆ ಏನೇನು ವ್ಯತ್ಯಾಸಗಳಿದ್ದಾವೆ, ಲಾಂಗ್ ಟರ್ಮ್ ಜಾಸ್ತಿ ಆದರೆ ಹೇಗೆ, ಶಾರ್ಟ್ ಟರ್ಮ್ ಜಾಸ್ತಿ ಆದರೆ ಹೇಗೆ, ಒಟ್ಟಿನಲ್ಲಿ ಅದನ್ನು ಬ್ಯಾಲೆನ್ಸಿಂಗ್ ಮಾಡೋದು ಹೇಗೆ. ಈ ರೀತಿಯಾಗಿರ್ತಕ್ಕಂತಹ ಫೈನಾನ್ಸನ್ನು, ಅವೈಲೇಬಲ್ ಆಗಿರ್ತಕ್ಕಂಥ ಫೈನಾನ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ತಿಳಿಸಿಕೊಡೋದೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಈ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಏನು ಮಾಡ್ತಾ ಇದೆ ಅಂದರೆ ಕ್ಯಾಪಿಟಲ್ ಬಜೆಟಿಂಗ್ ಬಗ್ಗೆ ಹೇಳಿಕೊಡ್ತಾ ಇದೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಬಗ್ಗೆ ಹೇಳಿಕೊಡ್ತಾ ಇದೆ, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಹೇಳ್ತಾ ಇದೆ. ಕ್ಯಾಪಿಟಲ್ ಬಜೆಟಿಂಗ್ ನೋಡಿ, ಎಷ್ಟು ನಮಗೆ ಕ್ಯಾಪಿಟಲ್ ಬೇಕು ಅಂತೇಳಿ ಪ್ರಿಲಿಮಿನರಿಯಾಗಿ ಮುಂಚಿತವಾಗಿ ನಾವು ಅದನ್ನು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಅನಲೈಸ್ ಮಾಡ್ತಾ ಇದ್ದೀವಿ, ಅದನ್ನು ಒಂದಿಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಏನು ವಿಶ್ಲೇಷಣೆ ಅಂದರೆ ಒಂದಿಷ್ಟು ಮುಂಗಡ ಪತ್ರ ಅಡ್ವಾನ್ಸ್ ಆಗಿ ಒಂದಿಷ್ಟು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ. ಕ್ಯಾಪಿಟಲ್ ಬಜೆಟಿಂಗ್, ಕ್ಯಾಪಿಟಲ್ ಸ್ಟ್ರಕ್ಚರು, ಅವೈಲೇಬಲ್ ಆಗಿರ್ತಕ್ಕಂಥ ಕ್ಯಾಪಿಟಲ್ ಯಾವ ರೀತಿಯಾಗಿ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಯಾವ್ಯಾವ ಫಾರ್ಮ್ ಒಳಗಡೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತೇಳಿ ತಿಳಿಸ್ಕೊಡೋದಕ್ಕೆ ಕ್ಯಾಪಿಟಲ್ ಸ್ಟ್ರಕ್ಚರ್. ದೆನ್ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ವರ್ಕ್ ಮಾಡ್ತಾ ಇದ್ದೀವಲ್ಲ, ಆ ಡೇ ಟು ಡೇ ಆ್ಯಕ್ಟಿವಿಟಿ ನಡಿಬೇಕಾಗಿತ್ತು ಅಂದರೆ ವರ್ಕಿಂಗ್ಗೆ ಅವಶ್ಯಕವಾಗಿರ್ತಕ್ಕಂಥ ಕ್ಯಾಪಿಟಲ್ ಎಷ್ಟದ ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಹಾಗಾಗಿತ್ತು ಅಂದರೆ ಈ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಏನು ಮಾಡ್ತಾ ಇದೆ ಅಂದರೆ ಓವರಾಲ್ ಆಗಿ ನಮ್ಮ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಫೈನಾನ್ಸನ್ನು ಯಾವ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದೆ. ಸೊ ಐ ಹೋಪ್ ಈ ಸೆಕೆಂಡ್ ಡಿಸಿಷನ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ದೆನ್ ಮೂವ್ ಟುವರ್ಡ್ಸ್ ದ ಥರ್ಡ್ ಡಿಸಿಷನ್, ಡಿವಿಡೆಂಡ್ ಡಿಸಿಷನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಫಸ್ಟ್ ನೋಡಿ, ಫೈನಾನ್ಸಿಂಗ್ ಡಿಸಿಷನ್ಸ್ ಒಳಗಡೆ ನಮಗೆ ಬೇಕಾಗಿರ್ತಕ್ಕಂಥ, ನಮಗೆ ಅಂದ್ರೇನು, ನಮ್ಮ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಬೇಕಾಗಿರ್ತಕ್ಕಂಥ ಫೈನಾನ್ಸನ್ನು ಬೇರೆ ಬೇರೆ ಸೋರ್ಸ್ಗಳಿಂದ ತಗೊಂಡು ಬಂದ್ವಿ. ಸೆಕೆಂಡ್ ಡಿಸಿಷನ್ಸ್ ಏನು, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸು. ಆ ಫೈನಾನ್ಸ್ ತೊಗೊಂಡು ಬಂದಿದ್ದನ್ನು ಕರೆಕ್ಟಾಗಿ ಯಾವುದು ಶಾರ್ಟ್ ಟರ್ಮು ಯಾವುದು ಲಾಂಗ್ ಟರ್ಮು, ಎಲ್ಲಿ ಎಷ್ಟು ಹಣ ಬೇಕು ಅಂತೇಳಿ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಥರ್ಡ್ ಒನ್, ಇನ್ವೆಸ್ಟ್ಮೆಂಟ್ ಆದ ತಕ್ಷಣ ವರ್ಕ್ ಆಗುತ್ತೆ, ವರ್ಕ್ ಆದ ತಕ್ಷಣ ನಮಗೆ ಏನಾಗುತ್ತೆ, ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬರ್ತಾ ಹೋಗುತ್ತೆ. ದೆನ್ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಇಟ್ ಮೀನ್ಸ್ ಡಿವಿಡೆಂಡ್ ಅಂತೇಳಿ ಕೂಡ ಕರಿತಾ ಇದ್ವಿ. ಓಕೆ, ನೋಡೋಣ. ಡಿವಿಡೆಂಡ್ ಡಿಸಿಷನ್, ಇಟ್ ಈಸ್ ರಿಲೇಟೆಡ್ ಟು ಟೇಕಿಂಗ್ ದ ಡಿಸಿಷನ್ಸ್ ವೆದರ್ ದ ಪ್ರಾಫಿಟ್ ಈಸ್ ಟು ಬಿ ಕೆಪ್ಟ್ ಅಸೈಡ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಡಿವಿಡೆಂಡ್ ಆ್ಯಂಡ್ ಹೌ ಮಚ್ ಈಸ್ ಟು ಬಿ ಕೆಪ್ಟ್ ಅಸೈಡ್. ನೋಡಿ, ಇದೇನು ಹೇಳ್ತಾ ಇದೆ ಅಂತಂದರೆ ಡಿವಿಡೆಂಡ್ ಡಿಸಿಷನ್ಸು ನಮ್ಮ ಒಂದು ಕಂಪನಿಗೆ ಬಂದಿರತಕ್ಕಂಥ ಪ್ರಾಫಿಟ್ನ ಬಗ್ಗೆ ಹೇಳಿಕೊಡ್ತಾ ಇದೆ. ನೋಡಿ, ಇಟ್ ಈಸ್ ರಿಲೇಟೆಡ್ ಟು ಟೇಕಿಂಗ್ ಡಿಸಿಷನ್ಸ್ ವೆದರ್ ದ ಪ್ರಾಫಿಟ್ ಈಸ್ ಟು ಬಿ ಕೆಪ್ಟ್ ಅಸೈಡ್. ನಮಗೆ ಬಂದಿರತಕ್ಕಂಥ ಪ್ರಾಫಿಟ್ ಒಳಗಡೆ ಎಷ್ಟು ಪ್ರಾಫಿಟನ್ನು ಹೊರಗಡೆ ಇಡೋಣ ಅಂತಂದರೆ ಇಟ್ ಮೀನ್ಸ್ ಹೊರಗಡೆ ಪರ್ಸನ್ಸ್ಗಳಿಗೆ, ಅದರ್ ಪರ್ಸನ್ಸ್ಗಳಿಗೆ ಎಷ್ಟು ನಾವು ಅವ್ರಿಗೆ ಡಿವೈಡ್ ಮಾಡಿ ಕೊಡೋಣ ಅಥವಾ ಡಿಸ್ಟ್ರಿಬ್ಯೂಷನನ್ನು ಅವರಿಗೆ ಎಷ್ಟು ಕೊಡೋಣ, ಎಷ್ಟು ಪ್ರಾಫಿಟ್ ಬಂದಿರತಕ್ಕಂಥ ಅಮೌಂಟ್ನಲ್ಲಿ ಎಷ್ಟು ಹಣವನ್ನು ನಾವು ಅವರಿಗೆ ವಾಪಸ್ ಕೊಡೋಣ, ಬಿಸ್ನೆಸ್ ಒಳಗಡೆ ಅದನ್ನು ಎಷ್ಟು ಕಾಯ್ಕೊಳ್ಳೋಣ,
ಈಗ 1,00,000 ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ತಿಂಗಳು ವ್ಯವಹಾರ ಮಾಡಿದಾಗ ನಮಗೆ 10,000 ಪ್ರಾಫಿಟ್ ಬಂತು ಅಂತ ಅನ್ಕೊಳ್ಳೋಣ. ಆ ಬಂದಿರತಕ್ಕಂಥ 10,000ವನ್ನು ನಾವು ಡಿವಿಡೆಂಡ್ ಅಂತೇಳಿ ಪ್ರಾಫಿಟ್ ಅಂತೇಳಿ ಎಲ್ಲರಿಗೆ ಡಿವೈಡ್ ಮಾಡೋಣ, ಅಥವಾ ಅದರೊಳಗಡೆ ಸಮ್ ಅಮೌಂಟನ್ನು ಬಿಸ್ನೆಸ್ ಒಳಗೆ ಉಳಿಸಿಕೊಂಡು ರಿಮೈನಿಂಗ್ ಅಮೌಂಟನ್ನು ಮಾತ್ರ ಕೊಡೋಣ, ಮತ್ತು ಮುಂದಿನ ತಿಂಗಳು ಸ್ವಲ್ಪ ನಾವು ಕೊಡೋಣ. ಹೀಗೆ ಒಂದಿಷ್ಟು ನಾವು ಪ್ಲ್ಯಾನಿಂಗ್ಸ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿತ್ತು ಅಂದರೆ ಎಷ್ಟು ಅಮೌಂಟನ್ನು ಅಸೈಡ್ ಒಳಗೆ ಕೀಪ್ ಅಸೈಡ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಎಷ್ಟು ಬಿಸ್ನೆಸ್ ಒಳಗಡೆ ಉಳಿಸ್ಕೊಳ್ಳೋಣ, ಇನ್ನೆಷ್ಟು ಬಿಸ್ನೆಸ್ ಒಳಗಡೆ ಬಿಸ್ನೆಸ್ನ ಪರ್ಸನ್ಸ್ಗಳಿಗೆ ನಾವು ಬಂದಿರತಕ್ಕಂಥ ಲಾಭವನ್ನು ಹಂಚಿಕೊಡೋಣ ಅನ್ನೋದನ್ನು ತಿಳಿಸಿಕೊಡೋದೇ ಈ ಡಿವಿಡೆಂಡ್ ಡಿಸಿಷನ್ಸ್ ಅಂತೇಳಿ ಕರಿತಾ ಇದ್ವಿ. ಇಟ್ ಈಸ್ ರಿಲೇಟೆಡ್ ಟು ದ ಟೇಕಿಂಗ್ ಡಿಸಿಷನ್ಸ್ ವೆದರ್ ದ ಪ್ರಾಫಿಟ್ ಈಸ್ ಟು ಬಿ ಕೆಪ್ಟ್ ಅಸೈಡ್, ಅದೇ ಹೇಳ್ತೀನಲ್ಲ, ಪ್ರಾಫಿಟನ್ನು ಎಷ್ಟು ಇಟ್ಕೊಳ್ಳೋಣ ಆ್ಯಂಡ್ ಆರ್ ಡಿಸ್ಟ್ರಿಬ್ಯೂಟೆಡ್ ಆ್ಯಸ್ ಡಿವಿಡೆಂಡ್, ಎಷ್ಟು ಅನ್ನೋದ ನಾವು ಲಾಭ ಅಂತೇಳಿ ಡಿವಿಡೆಂಡ್ ಅಂತೇಳಿ ಲಾಭ ಅಂತೇಳಿ ಅದನ್ನು ಹಂಚಿಕೊಡೋಣ ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾ ಇದೆ. ನಲ್ಲಿ ಕ್ವಶನ್ ಏನು ಬರ್ತಾ ಇದೆ ಅಂದರೆ, ಹೌ ಮಚ್ ಪ್ರಾಫಿಟ್ ಈಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ಸ್, ಬಂದಿರತಕ್ಕಂಥ ಪ್ರಾಫಿಟ್ ಒಳಗಡೆ ಬಂದಿರತಕ್ಕಂಥ ಡಿವಿಡೆಂಡ್ ಒಳಗಡೆ ಎಷ್ಟು ನಾವು ಶೇರ್ ಹೋಲ್ಡರ್ಗೆ ಹಂಚಿಕೊಡೋಣ. ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಅಂದರೆ ಇಟ್ ಮೀನ್ಸ್ ಏನು, ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅಲ್ಲಿ ಪ್ರತಿಯೊಂದು ಡಿಸಿಷನ್ಸ್, ನಾನು ಇಲ್ಲಿ ಹೇಳ್ತಾ ಇರೋದು ಡಿಸಿಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ನಿರ್ಧಾರಗಳನ್ನು ತಗೋಬೇಕಾಗಿದೆ. ಹಾಗಾಗಿತ್ತು ಅಂದರೆ ಹೌ ಮಚ್ ಪ್ರಾಫಿಟ್ ಈಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ಶೇರ್ ಹೋಲ್ಡರ್ಸ್, ನಮ್ಮ ಒಂದು ವ್ಯಾಪಾರಿ ಸಂಸ್ಥೆಯಲ್ಲಿ ಬಂದಿರತಕ್ಕಂಥ ಎಷ್ಟು ಡಿವಿಡೆಂಡನ್ನು, ಎಷ್ಟು ಪ್ರಾಫಿಟನ್ನು ನಾವು ಶೇರ್ ಹೋಲ್ಡರ್ಸ್ಗಳಿಗೆ ಅದನ್ನು ಡಿವೈಡ್ ಮಾಡಿ ಕೊಡೋಣ, ಎಷ್ಟು ಕೊಡೋಣ, ಎಷ್ಟು ಬಿಸ್ನೆಸ್ ಒಳಗಡೆ ಉಳಿಸಿಕೊಳ್ಳೋಣ, ಕೊಟ್ಟರೆ ಎಷ್ಟು ಪರ್ಸೆಂಟೇಜ್ ಕೊಡೋಣ, ಅದನ್ನು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅಂದರೆ ಡಿಸಿಷನ್ ತಗೋಬೇಕಾಗುತ್ತಲ್ಲ, ಸೊ ಅದ್ರ ಬಗ್ಗೆ ತಿಳಿಸಿಕೊಡೋದೇ ಡಿವಿಡೆಂಡ್ ಡಿಸಿಷನ್ಸ್ ಅಂತೇಳಿ ಕರಿತಾ ಇದ್ವಿ. ಹೌ ಮಚ್ ಪ್ರಾಫಿಟ್ ಶುಡ್ ಟು ಬಿ ಕೆಪ್ಟ್ ಅಸೈಡ್ ರಿಟೈರ್ನ್ ಅರ್ನಿಂಗ್ಸ್ ಅಂತೇಳಿ ಕರಿತಾ ಇದ್ವಿ. ರಿಟೈರ್ಡ್ ಅರ್ನಿಂಗ್ಸ್ ಅಂತೇಳಿ ನಾವು ಎಷ್ಟು ನಮ್ಮಲ್ಲಿ ಅವೈಲೇಬಲ್ ಆಗಿರ್ತಕ್ಕಂಥ ಡಿವಿಡೆಂಡನ್ನು ಅದನ್ನು ಸೈಡಿಗೆ ತೆಗೆದು ಇಡೋಣ, ಬಾಕಿ ಉಳಿಕಿರ್ತಕ್ಕಂಥ ಡಿವಿಡೆಂಡನ್ನು ನಮ್ಮ ಒಂದು ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದೆ. ಹಾಗಾಗಿತ್ತು ಅಂದರೆ ಫಸ್ಟ್ ಸ್ಟೆಪ್ ಒಳಗಡೆ ಫೈನಾನ್ಸ್ ಬಂದಿರ್ತದೆ, ಸೆಕೆಂಡ್ ಸ್ಟೆಪ್ ಒಳಗಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ, ಥರ್ಡ್ ಒಳಗಡೆ ನಾವು ಅದನ್ನು ಡಿವಿಡೆಂಡ್ ಬಂದಿರ್ತದಲ್ಲ ಅದನ್ನು ಡಿಸಿಷನ್ ಮಾಡ್ತಾ ಇದ್ವಿ. ಹಾಗಾಗಿತ್ತು ಅಂದರೆ ಓವರಾಲ್ ಆಗಿ ಒಂದು ಬಿಸ್ನೆಸ್ ಆರ್ಗನೈಜೇಷನಲ್ಲಿ ಬಂದಿರತಕ್ಕಂಥ ನಡೀತಕ್ಕಂಥ ಪ್ರತಿಯೊಂದು ಆ್ಯಕ್ಟಿವಿಟಿಗೆ ಸಂಬಂಧಪಟ್ಟಂಥ ಡಿಸಿಷನ್ಸ್ಗಳನ್ನು ನಾವಿಲ್ಲಿ ತೊಗೊಳ್ತಾ ಇದ್ವಿ. ಹಾಗಾಗಿ ಅಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಫೈನಾನ್ಸಿಯಲ್ ಡಿಸಿಷನ್ಸನ್ನು ನೋಡಲಿಕ್ಕೆ ಹೋದರೆ ಒಂದೇದು ಫೈನಾನ್ಸಿಂಗ್ ಡಿಸಿಷನು, ಎಷ್ಟು ಫಂಡ್ಸನ್ನು, ಎಷ್ಟು ಕ್ಯಾಪಿಟಲನ್ನು ತೊಗೊಂಡು ಬರಬೇಕು, ಯಾವ ಸೋರ್ಸ್ಗಳಿಂದ ಫೈನಾನ್ಸನ್ನು ತೊಗೊಂಬರಬೇಕು, ಅದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪ್ಲ್ಯಾನಿಂಗ್ಸ್ ಮಾಡಬೇಕು, ಡಿಸಿಷನ್ ತೊಗೋಬೇಕು ಅನ್ನೋದನ್ನು ತಿಳಿಸಿಕೊಡ್ತದೆ. ಎರಡನೇದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸು, ಏನು ಬಂದಿರ್ತದಲ್ಲ ಫೈನಾನ್ಸು, ಅದನ್ನು ಯಾವ್ಯಾವ ಫಾರ್ಮ್ ಒಳಗಡೆ ಯಾವ್ಯಾವ ರೀತಿಯಾಗಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಣ ಅನ್ನೋ ಒಂದು ಡಿಸಿಷನ್ಸನ್ನು ತಿಳಿಸಿಕೊಡ್ತದೆ. ಈ ಥರ್ಡ್ ಒನ್ ಏನಿದೆ ಡಿವಿಡೆಂಡ್ ಡಿಸಿಷನ್ಸ್ ಅಂದರೆ, ಇದು ಬಂದಿರತಕ್ಕಂಥ ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂಥ ಫಂಡ್ಸನ್ನು ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂಥ ಫಂಡ್ಸ್ಗಳಿಂದ ಎಷ್ಟು ಪ್ರಾಫಿಟ್ ಬರ್ತದಲ್ಲ, ಎಷ್ಟು ಡಿವಿಡೆಂಡ್ ಬರ್ತದಲ್ಲ, ಆ ಡಿವಿಡೆಂಡನ್ನು ಯಾವ ರೀತಿಯಾಗಿ ಇಶ್ಯೂ ಮಾಡೋಣ, ಯಾವ ರೀತಿಯಾಗಿ ಅದನ್ನು ಬಿಸ್ನೆಸ್ ಒಳಗಡೆ ಉಳಿಸಿಕೊಳ್ಳೋಣ ಅನ್ನುವಂಥ ಡಿಸಿಷನ್ಸನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿತ್ತು ಅಂದರೆ ಸ್ಟೂಡೆಂಟ್ಸ್, ದಿಸ್ ಈಸ್ ಫಿನಾನ್ಷಿಯಲ್ ಡಿಸಿಷನ್ಸ್ ಅಂತೇಳಿ ಕರಿತಾ ಇದ್ದೀವಿ. ಈ ಫೈನಾನ್ಷಿಯಲ್ ಡಿಸಿಷನ್ಸ್ ಕ್ಲಾಸನ್ನು ನಾನಿಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಿಗೆ ಮತ್ತೆ ಕಂಟಿನ್ಯೂ ನಾನು ಯಾವ ಟಾಪಿಕ್ ಬರ್ತದೆ ಅಂಥೇಳಿ ನೋಡಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅದೇ ರೀತಿಯಾಗಿ ಪ್ರತಿ ದಿನವೂ ಕೂಡ ನನ್ನ ಒಂದು ಕ್ಲಾಸಿಗೆ ಅಟೆಂಡ್ ಆಗಿರಿ, ಹಾಗೆ ಟಚ್ನಲ್ಲಿ ಇರಿ ಅಂತ ಹೇಳುತ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ. ಜೊತೆಗೆ ಮರೆಯದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ನಾನು ಕನ್ನಡ ಪ್ಲಸ್ ಇಂಗ್ಲೀಷ್ನಲ್ಲಿ ಎರಡೂ ಕೂಡ ನಿಮಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ನಿಮ್ಮ ಇತರ ಸ್ನೇಹಿತರಿಗೂ ಕೂಡ ಈ ಚಾನಲ್ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ. ಥ್ಯಾಂಕ್ ಯು.